ನಮಸ್ಕಾರ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಎಜುವಡಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದ್ರೆ ಯಾವಾಗ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಇವಾಗಲೇ KCET ಇಂದ ಬಂದಿರುವ ಸರ್ಕ್ಯುಲರ್ ಪ್ರಕಾರ 9 ಆಗಸ್ಟ್ 2025 ತಾರೀಕಿಗೆ ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಇನ್ನು ಚಾಯ್ಸ್ ಎಂಟ್ರಿ ಬಿಟ್ಟಿಲ್ಲ. ಇದರ ರಿಲೇಟೆಡ್ ಆಗಿ ಒಂದು KCET ಇಂದ ಒಂದು ಟ್ವೀಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. UG ನೀಟ್ MCC ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ರಾಜ್ಯದಲ್ಲೂ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಚಾಯ್ಸ್ ದಾಖಲಿಸಲು ಅವಕಾಶ ನೀಡಲಾಗುವುದು. ಇದರ ಪ್ರಕಾರ MCC ಅವರು ಇನ್ನೂ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ, ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ. ಆದ್ದರಿಂದ ಸ್ವಲ್ಪ ಡಿಲೇ ಆಗಿದೆ. ನಮ್ಮ KA ಕಡೆಯವರು MCC ಅವರು ಫೈನಲ್ ರಿಸಲ್ಟ್ ಬಿಟ್ಟ ನಂತರ 1 ರಿಂದ 3 ದಿನಗಳ ನಂತರ ಚಾಯ್ಸ್ ಎಂಟ್ರಿ ಬಿಡುವ ಸಾಧ್ಯತೆ ಇದೆ. ಇಲ್ಲಿ ಅದೇ ಮೆನ್ಷನ್ ಮಾಡಿದ್ದಾರೆ. ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಆಗಸ್ಟ್ 11ರಂದು ಪ್ರಕಟಿಸುವುದಾಗಿ MCC ಹೇಳಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಆಗಸ್ಟ್ 11 MCC ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಆಗಸ್ಟ್ 11ರಂದು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ. ಬಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ವೇಟ್ ಮಾಡಬೇಕಾಗುತ್ತೆ. ಇವತ್ತು ಅಥವಾ ನಾಳೆ ಒಳಗಡೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಸೊ ವೇಟ್ ಮಾಡೋಣ. ಈ MCCಯ ಫಲಿತಾಂಶ ಬಿಟ್ಟ ನಂತರನೇ ನಮ್ಮ KCET ಕಡೆಯಿಂದ UG ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಆದ್ದರಿಂದ ನೀವೆಲ್ಲರೂ ವೇಟ್ ಮಾಡಬೇಕಾಗುತ್ತೆ MCC ರಿಸಲ್ಟ್ ಬರೋವರೆಗೂ. ಇದೇ ರೀತಿಯ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.